ಅಪ್ಡೇಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ಭಾಳಷ್ಟು SSP ವೆಬ್ಸೈಟ್ ಅಂತರೂ ಭಾಳಷ್ಟು ಅಪ್ಡೇಟ್ ಆಗಿದೆ. ಸೊ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ಮತ್ತು ಭಾಳಷ್ಟು ಜನರದ್ದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಇದು ಒಂದು. ಮತ್ತು ಅಮೌಂಟ್ ಮೆನ್ಷನ್ನೇ ಆಗಿಲ್ಲ ಇನ್ನೂ, ಅದು ಒಂದು. ಮತ್ತು ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ವಿಸಿಟ್ ಮಾಡಿದರೆ ಅಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋ ಮುಖಾಂತರ ನಮಗೆ ನೀವು ನೋಟಿಫೈ ಆಗ್ಬೋದು. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಭಾಳಷ್ಟು ಜನ ಮೆಸೇಜ್ ಮಾಡಿದ್ರಿ ಇನ್ನೂ ನಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತೇಳಿ. ಸೊ ಈಗ ಎಲ್ಲರದು ವೆರಿಫೈ ಆಗ್ತಾ ಬರ್ತಿದೆ. ಸೊ ಇನ್ನೂ ಏನು ಮಾಡಬೇಕಪ್ಪ ಅಂದರೆ ಇನ್ನೊಂದು 4 ಅಥವಾ 5 ದಿನಗಳ ತನಕ ನೋಡಿ. ಅವಾಗೂ ಆಗಲಿಲ್ಲಪ್ಪ ಅಂದ್ರೆ ನಾನು ಒಂದು ನಂಬರ್ ಹೇಳ್ತೀನಿ, 1902 ನಂಬರ್ಗೆ ಕಾಲ್ ಮಾಡಿ ಅವ್ರನ್ನ ಕೇಳಬೇಕು SSP ಕಡೆಯಿಂದ ಈ ರೀತಿ ಆಗಿದೆ ಅಂತೇಳಿ. ಸೊ ವೆರಿಫೈ ಆಗಿಲ್ಲ ಅಂತ ಕೇಳಿದರೆ ಅವ್ರೊಂದು ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾರೆ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಅದ್ರ ಬಗ್ಗೆ ಹೇಳಿದ್ರೆ ಅವರು ಸರಿ ಮಾಡ್ತಾರೆ. 2-3 ದಿನಗಳಲ್ಲಿ ಅದನ್ನು ಸರಿ ಮಾಡ್ತಾರೆ. ಸೊ ಒಬ್ಬೊಬ್ಬರಿಗೆ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ, ಅಕೌಂಟ್ ವೆರಿಫೈ ಆಗಿ 1 ಅಥವಾ 2 ವಾರಗಳ ಒಳಗಾಗಿ ನಿಮಗೆ ಅಮೌಂಟ್ ಮೆನ್ಷನ್ ಆಗುತ್ತೆ. ಭಾಳಷ್ಟು ಜನಗಳಿಂದ ಮೆನ್ಷನ್ ಆಗಿದೆ, ಬಟ್ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂಥವರಿಗೆ. ಸೊ ಆಗುತ್ತೆ 1 ಅಥವಾ 2 ವಾರಗಳಲ್ಲಿ ಅದು ಕೂಡ ಕ್ರೆಡಿಟ್ ಆಗುತ್ತೆ. ಸೊ ಪೋಸ್ಟ್ DBT ಎಸ್ ಅಂತ ಇರಬೇಕು. ನಿಮ್ದೆಲ್ಲ ಬ್ಯಾಂಕ್ ಸೀಡಿಂಗ್ ಎಲ್ಲ ಎಸ್ ಇದ್ದರೆ ಸೊ ನಿಮಗೆ ಡೈರೆಕ್ಟಾಗಿ 1 ಅಥವಾ 2 ವಾರಗಳಲ್ಲಿ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ಸೊ ಇನ್ನು ಏನೇನು ಅಪ್ಡೇಟ್ ಆಗಿದೆಯಪ್ಪ ಅಂದ್ರೆ ಇಯರ್ ವೈಸ್ ಸ್ಟೇಟಸ್ನಲ್ಲಿ ಹೋದರೆ ಸೊ ಮೊದಲಿಗೆ ಬೇರೆ ಥರ ಬರ್ತಿತ್ತು, ಇವಾಗ ಯಾವ ರೀತಿ ಬರ್ತಿದೆ ನೋಡಿ. ಈಗ ಸೊ ಇಲ್ಲಿ 2025-26 ಅಂತ ಸೆಟ್ ಮಾಡ್ಕೊಂಡ್ರೆ ವ್ಯೂ ಅಂತ ಕೊಟ್ಟು ನೀವು ವ್ಯೂ ಅಂತ ಕೊಟ್ಟರೆ ಮೇಲ್ಗಡೆ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಮತ್ತು ಅದಾದ ತಕ್ಷಣ ಇಲ್ಲಿ ಕೌನ್ಸ್ಲಿಂಗು, ಹಾಸ್ಟೆಲ್ ಡೀಟೇಲ್ಸು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು ಮತ್ತು ನಿಮ್ಮ ಒಂದು SSLC ಬೋರ್ಡ್ ಡೀಟೇಲ್ಸು. ಸೊ ಈ ರೀತಿಯಾಗಿ ಮೊದಲಿಗೆ ಬೇರೆ ರೀತಿ ಬರ್ತಿತ್ತು. ಸೊ ಇವಾಗ ಅಪ್ಡೇಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಅಪ್ಡೇಟ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕೋದು ಮುಂದಿನ ವರ್ಷ ನೋಡಬೇಕು ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ಸೊ ಈ ರೀತಿಯಾಗಿ ಸಪ್ರೇಟಾಗಿ ಟ್ಯಾಬ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ್ದು ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಸೊ ಪೇಮೆಂಟ್ ಸ್ಟೇಟಸ್ ಇನ್ DBT ಅನ್ನೋ ಆಪ್ಷನ್ ಬೇಕಾದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ರೀತಿಯಾಗಿ ನೋಡ್ಕೋಬೋದು. ಸೊ ಈ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸು ಕೂಡ ನೋಡ್ಬೋದು ನೀವು. ಸೊ ಎಲ್ಲ ರೀತಿಯಾಗಿ ಸೊ ಹೊಸದಾಗಿ ಅಪ್ಡೇಟ್ ಆಗಿದೆ. ಸೊ ಮೊದಲಿನ ಥರ ಇಲ್ಲ. ಈಗ ಪ್ರತಿಯೊಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ